ಎಲ್ಲರಿಗೂ ನಮಸ್ಕಾರ. MND ಲಾಯರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರ ಒಂದು ಸ್ಥಿರ ಸ್ವತ್ತಿನ ಮೇಲೆ ಲಿಟಿಗೇಷನ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ಯಾರಾದರೂ ಆ ಸ್ಥಿರ ಸ್ವತ್ತಿನ ಮೇಲೆ ದಾವೆಯನ್ನು ಹೂಡಿದ್ದಂತಹ ಒಂದು ಸಂದರ್ಭದಲ್ಲಿ ಆ ಸ್ವತ್ತನ್ನು ಕೊಂಡುಕೊಳ್ಳಬಹುದೇ ಎಂಬತಕ್ಕಂಥದ್ದು ಇವತ್ತಿನ ಒಂದು ಕಾನೂನಿನ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕಿಂತ ಪೂರ್ವದಲ್ಲಿ ನನ್ನ ಚಾನಲ್ ಆಗಿರ್ತಕ್ಕಂಥ MND ಲಾಯರ್ ಚಾನಲನ್ನು ತಾವು ಇಷ್ಟಪಟ್ಟಂಥ ಒಂದು ಸಂದರ್ಭದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಯಾವುದಾದರೂ ಒಂದು ಸ್ಥಿರ ಸ್ವತ್ತಿನ ಮೇಲೆ ಲಿಟಿಗೇಷನ್ ಇದ್ದಂಥ ಸಂದರ್ಭದಲ್ಲಿ ಅಥವಾ ದಾವೆ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ಸ್ವತ್ತನ್ನು ಕೊಂಡುಕೊಳ್ಳಬಹುದೇ? ಹೌದು, ನನ್ನ ಅಭಿಪ್ರಾಯದಲ್ಲಿ ಕೊಂಡುಕೊಳ್ಳಬಹುದು. ಯಾವ್ಯಾವ ಸಂದರ್ಭದಲ್ಲಿ ಕೊಂಡುಕೊಳ್ಳಬಹುದು ಎಂಬತಕ್ಕಂಥದ್ದನ್ನು ನಿಮಗೆ ಈಗ ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ, ಆ ಸ್ಥಿರ ಸ್ವತ್ತಿನ ಮೇಲೆ ಯಾವುದೇ ಒಬ್ಬ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ದಾವೆಯನ್ನ ಹೂಡಿರ್ತಕ್ಕಂಥ ವ್ಯಕ್ತಿಗೆ ಹಕ್ಕು ಮತ್ತು ಆಸಕ್ತಿಗಳು ಇಲ್ಲದೇ ಇದ್ದಂಥ ಒಂದು ಸಂದರ್ಭದಲ್ಲಿ, ಹಕ್ಕು ಮತ್ತು ಆಸಕ್ತಿಗಳು ಇಲ್ಲದೇ ಇರತಕ್ಕಂಥ ವ್ಯಕ್ತಿಯು ನಿಮ್ಮ ಒಂದು ಸ್ಥಿರ ಸ್ವತ್ತಿನ ಮೇಲೆ, ನೀವು ಕೊಂಡುಕೊಳ್ಳಲು ಮುಂದಾಗಿರುವ ಸ್ಥಿರ ಸ್ವತ್ತಿನ ಮೇಲೆ ದಾವೆಯನ್ನು ಹೂಡಿದ್ದಂಥ ಒಂದು ಸಂದರ್ಭದಲ್ಲಿ ನೀವು ಆ ಒಂದು ಸ್ವತ್ತನ್ನು ಖಂಡಿತವಾಗಲೂ ಸಹ ಕೊಂಡುಕೊಳ್ಳಬಹುದು. ಇದು ಮೊದಲನೇದು. ಎರಡನೇದು, ಅದೇ ರೀತಿಯಲ್ಲಿ ಆ ಒಂದು ದಾವೆಯನ್ನ ಆ ಒಬ್ಬ ವ್ಯಕ್ತಿ ಒಳಸಂಚಿನಿಂದ, ಪಿತೂರಿಯಿಂದ, ನಿಮ್ಮ ಮೇಲಿನ ದ್ವೇಷದಿಂದ ಅಥವಾ ನಿಮ್ಮ ಒಂದು ಈ ಒಂದು ಆಸ್ತಿಯ ವ್ಯವಹಾರವನ್ನ ತಪ್ಪಿಸಬೇಕು ಎಂಬತಕ್ಕಂಥ ಒಂದು ಉದ್ದೇಶದಿಂದ ಅವನು ಏನಾದರೂ ಸಹ ಆ ಒಂದು ದಾವೆಯನ್ನ ಹೂಡಿದ್ದಂಥ ಒಂದು ಸಂದರ್ಭದಲ್ಲೂ ಸಹ ನೀವು ಆ ಒಂದು ಸ್ಥಿರ ಸ್ವತ್ತನ್ನು ಕೊಂಡುಕೊಳ್ಳಬಹುದು. ಸ್ನೇಹಿತರೆ, ಅದೇ ರೀತಿಯಲ್ಲಿ ಆ ಸ್ಥಿರ ಸ್ವತ್ತಿಗೆ ಸಂಬಂಧಿಸಿದಂತೆ ಹೂಡಿರ್ತಕ್ಕಂಥ ಒಂದು ದಾವೆನಲ್ಲಿ ನ್ಯಾಯಾಲಯವು ಆ ಒಬ್ಬ ವ್ಯಕ್ತಿ ಸಲ್ಲಿಸಿರ್ತಕ್ಕಂತಹ ಏಕಪಕ್ಷೀಯ ತಾತ್ಕಾಲಿಕ ನಿರ್ಬಂಧಕಾಜ್ಞೆಗಾಗಿ ಮಾಡಿಕೊಂಡಿರ್ತಕ್ಕಂಥ ಮನವಿಯನ್ನ ಆ ಒಂದು ನ್ಯಾಯಾಲಯ ದಯಪಾಲಿಸದೆಯೇ ಹೋಗಿದ್ದಂಥ ಒಂದು ಸಂದರ್ಭದಲ್ಲಿ ಅಥವಾ ಅವನ ಅರ್ಜಿಯನ್ನು ತಿರಸ್ಕರಿಸಿರ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಏಕಪಕ್ಷೀಯ ತಾತ್ಕಾಲಿಕ ನಿರ್ಬಂಧಕಾಜ್ಞೆಗಾಗಿ ಆ ವ್ಯಕ್ತಿ ಆ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಂಥ ಒಂದು ಅರ್ಜಿಯನ್ನು ತಿರಸ್ಕರಿಸಿದ ಸಂದರ್ಭದಲ್ಲಿ ಅಥವಾ ಆ ಒಂದು ಅರ್ಜಿಯನ್ನು ಪುರಸ್ಕರಿಸದೆ ಹೋದ ಸಂದರ್ಭದಲ್ಲಿ ನೀವು ಆ ಒಂದು ಸ್ಥಿರ ಸ್ವತ್ತನ್ನು ಕೊಂಡುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಸ್ನೇಹಿತರೆ, ಇದು ಮೂರನೇ ಅಂಶ. ಅದೇ ರೀತಿಯಲ್ಲಿ ಆ ಒಂದು ಸ್ಥಿರ ಸ್ವತ್ತಿಗೆ ಹೂಡಿರ್ತಕ್ಕಂಥ ದಾವೆಯ ಅಂತಿಮ ತೀರ್ಮಾನವು ತಮಗೆ ಪೂರಕವಾಗಿ ಬರುತ್ತದೆಂಬ ನಂಬಿಕೆ ಇದ್ದಂಥ ಒಂದು ಸಂದರ್ಭದಲ್ಲೂ ಸಹ ನೀವೊಂದು ಆ ಒಂದು ಸ್ಥಿರ ಸ್ವತ್ತನ್ನು ಕೊಂಡುಕೊಳ್ಬಹುದು. ಅಂದರೆ ಯಾರೋ ಒಬ್ಬ ಮೋಸದಿಂದ, ಪಿತೂರಿಯಿಂದ, ವಂಚನೆಯ ಉದ್ದೇಶದಿಂದ ಆ ದಾವೆಯನ್ನು ಹೂಡಿದ್ದಾನೆ, ಆ ದಾವೆಯಲ್ಲಿ ಅವನು ಯಾವುದೇ ಕಾರಣಕ್ಕೂ ಸಹ ಜೈಗಳಿಸೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ಸಹ ನ್ಯಾಯಾಲಯದ ತೀರ್ಮಾನ ನಮ್ಮ ಪರವಾಗಿ ಬರುತ್ತದೆ ಎಂಬತಕ್ಕಂಥ ಭರವಸೆ ಇದ್ದಾಗಲೂ ಸಹ ನೀವು ಆ ಒಂದು ಸ್ವತ್ತನ್ನು ಕೊಂಡುಕೊಳ್ಬಹುದು. ಕೊನೆಯದಾಗಿ ಇನ್ನೊಂದು ಅಂಶವನ್ನು ತಿಳ್ಕೊಳ್ಳಿ ಸ್ನೇಹಿತರೆ, ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ನೀವು ಬದ್ಧರಾಗೋದಕ್ಕೆ, ಅಂದರೆ ನ್ಯಾಯಾಲಯದ ತೀರ್ಮಾನ ಏನೇ ಬರಬಹುದು, ತಮಗೆ ಪೂರಕವಾಗಿ ಬರಬಹುದು ಅಥವಾ ಮಾರಕವಾಗಿ ಬರಬಹುದು, ಆ ಒಂದು ನ್ಯಾಯಾಲಯದ ತೀರ್ಮಾನವನ್ನು ಒಪ್ಪಿಕೊಳ್ಳಲು ತಾವು ಸಿದ್ಧರಿದ್ದಂತಹ ಒಂದು ಸಂದರ್ಭದಲ್ಲೂ ಸಹ ಆ ಒಂದು ಸ್ಥಿರ ಸ್ವತ್ತನ್ನು ತಾವು ಕೊಂಡುಕೊಳ್ಬಹುದು. ಸ್ನೇಹಿತರೆ, ನೋಡಿ, ಇಷ್ಟು ಒಂದು ಅಂಶಗಳನ್ನು ತಮಗೆ ತಿಳಿಸಿದ್ದೇನೆ. ಈ ಕಾರಣ ಏನಪ್ಪಾ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಅಂತಂದ್ರೆ, ಈ ಎಲ್ಲ ಅಂಶಗಳನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಏನಿದೆ ಅದರ ಸೆಕ್ಷನ್ 52 ಕೆಳಗಡೆನಲ್ಲಿ ಎಲ್ಲ ಅಂಶಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಸ್ವತ್ತು ವರ್ಗಾವಣೆ ಅಧಿನಿಯಮದ ಕಲಂ 52 ಆಧಾರವಾಗಿ ಇಟ್ಕೊಂಡು ಈ ಎಲ್ಲ ಅಂಶಗಳನ್ನ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಅಂಶವನ್ನು ತಿಳ್ಕೊಳ್ಳಿ. ಆ ಒಂದು ಸ್ಥಿರ ಸ್ವತ್ತಿನ ಮೇಲೆ ದಾವೆ ಇದೆ ಎಂದ ಸಂದರ್ಭದಲ್ಲಿ ದಾವೆಯನ್ನು ಯಾರೋ ಸಹ ಕ್ಷುಲ್ಲಕವಾಗಿ ಹಾಕಿರಬಹುದು, ಬೇಜವಾಬ್ದಾರಿ ತನದಿಂದ ಆ ಒಂದು ದಾವೆಯನ್ನು ಹಾಕಿರಬಹುದು, ತಮ್ಮ ವ್ಯವಹಾರವನ್ನು ತಪ್ಪಿಸ್ತಕ್ಕಂಥ ಉದ್ದೇಶದಿಂದ ಹಾಕಿರಬಹುದು. ಅಂತಹ ಒಂದು ಸಂದರ್ಭದಲ್ಲಿ ನೀವು ಆ ಸ್ವತ್ತನ್ನು ಕೊಂಡುಕೊಳ್ಳೋದ್ರಲ್ಲಿ ಏನೂ ಸಹ ತಪ್ಪಿಲ್ಲ. ಆದರೆ ಒಂದು ಅಂಶವನ್ನು ಚೆನ್ನಾಗಿ ತಿಳ್ಕೊಳ್ಳಿ, ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಅಥವಾ ತೀರ್ಮಾನಕ್ಕೆ ತಾವು ಬದ್ಧರಾಗಿರಬೇಕಾಗುತ್ತೆ. ಅದು ಪೂರಕವಾಗಾದರೂ ಬರಬಹುದು ಅಥವಾ ಮಾರಕವಾದರೂ ಬರಬಹುದು. ತಮಗೆ ಪೂರಕವಾಗಿ ಬಂದೇ ಬರುತ್ತೆ, ನಮ್ಮ ಪರವಾಗಿ ಹಾಗೆ ಆಗುತ್ತೆ ಎಂಬತಕ್ಕಂತಹ ಒಂದು ತೀರ್ಮಾನಕ್ಕೆ ತಾವು ಬಂದರೆ ಆ ಸ್ವತ್ತನ್ನು ಕೊಂಡುಕೊಳ್ಳಿ. ಅದೇ ರೀತಿ ನ್ಯಾಯ
ನ್ಯಾಯಾಲಯವೇ ತೀರ್ಮಾನ ಮಾಡಿಬಿಟ್ಟಿರುತ್ತೆ. ಏನು ಆ ವ್ಯಕ್ತಿ ದಾವೆಯನ್ನು ಹೂಡಿರ್ತಕ್ಕಂಥ ವ್ಯಕ್ತಿ ಪ್ರಾರಂಭದಲ್ಲೇ ತಾತ್ಕಾಲಿಕ ನಿರ್ಬಂಧಕಾಜ್ಞೆಗಾಗಿ ಅಂದ್ರೆ ಏಕಪಕ್ಷೀಯ ತಾತ್ಕಾಲಿಕ ನಿರ್ಬಂಧಕಾಜ್ಞೆಗಾಗಿ ಅವನು ಆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾನೆ. ಆ ಅರ್ಜಿ ಏನಾಗಿರುತ್ತೆ, ತಿರಸ್ಕರಿಸಲ್ಪಟ್ಟಿರುತ್ತೆ ಅಥವಾ ಏಕಪಕ್ಷೀಯ ಆದೇಶ ವ್ಯಕ್ತಿಗೆ ಸಿಕ್ಕಿರೋದಿಲ್ಲ. ಅದರ ಅರ್ಥವನ್ನು ನೀವು ತಿಳ್ಕೊಳ್ಬೇಕು. ಆ ಒಬ್ಬ ವ್ಯಕ್ತಿ ಸಲ್ಲಿಸಿರ್ತಕ್ಕಂಥ ದಾವೆಯಲ್ಲಿ ತೂಕವಿಲ್ಲ, ವೇಟೇಜ್ ಇಲ್ಲ, ಬೇಜವಾಬ್ದಾರಿತನದ ದಾವೆ ಆಗಿದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳು ಆ ವ್ಯಕ್ತಿ ಹತ್ರ ಇಲ್ಲ ಅಂತ ಹೇಳಿ. ಸ್ನೇಹಿತರೆ, ಇದುವರೆಗೂ ಸಹ ನಾನು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಏನು ಆಗ್ತಿದೆ ಅದರ ಒಂದು ಸೆಕ್ಷನ್ 52 ಅಡಿನಲ್ಲಿ ಎಲ್ಲ ಅಂಶಗಳಿದೆ, ಅಂಶಗಳನ್ನು ತಮಗೆ ವಿವರಿಸಿದ್ದೇನೆ. ಈ ಎಲ್ಲ ಅಂಶಗಳು ತಮಗೆ ಅನುಕೂಲವಾಗುತ್ತೆ ಎಂಬುದಾಗಿ ನಾನು ಭಾವಿಸ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಕೊನೆಗೊಮ್ಮೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ, ತಮಗೇನಾದರೂ ಸಹ ಈ ವಿಡಿಯೋದಿಂದ ಅನುಕೂಲವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.